ಹಲೋ ಗೈಸ್, ಇವತ್ತು ನಾವು ಲೀಸ್ಟ್ ಒಳಗಡೆ ನಾವು ಪ್ರೀವಿಯಸ್ ಕ್ಲಾಸ್ ಒಳಗಡೆ ಕಲ್ತಿದ್ರಲ್ವ ಮೆಥಡ್ಸ್ನ ಸ್ವಲ್ಪ ಪೆಂಡಿಂಗ್ಸ್ನ ಬಿಟ್ಟಿದ್ದೀರಿ. ಅದನ್ನು ಆ ಮೆಥಡ್ಸ್ನ ಇವತ್ತು ನಾವು ನೋಡೋಣ ಯಾವ ಥರ ಅಂತ. ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಪೆಂಡ್ನ ಕಲ್ತಿದ್ರಿ, ಇಂಡೆಕ್ಸ್ನ ಕಲ್ತಿದ್ರಿ, ಇನ್ಸೆಟ್ಟು, ಪಾಪು, ರಿಮೂವ್ ಕಲ್ತಿದ್ರಲ್ವಾ. ಇನ್ನು ರಿಮೈನಿಂಗ್ದ ನೋಡೋಣ. ಇವಾಗ ಇದು ಅರ್ಥ ಆಗಿದ್ವಿಲ್ಲ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈಗ ಅರ್ಥ ಆಗಿಲ್ಲ ಅಂದರೆ ಪ್ರೀವಿಯಸ್ ಕ್ಲಾಸ್ನ ನೋಡಿ, ಇವಾಗ ಇದು ಯಾವ ಥರ ವರ್ಕ್ ಆಗುತ್ತೆ ನನ್ನ ಇನ್ನು ರಿಮೈನಿಂಗ್ ಮೆಥಡ್ಸ್ನ ನಾವು ನೋಡೋಣ. ಇವಾಗ ಫಸ್ಟ್ ಎಕ್ಸಾಂಪಲಾಗಿ ನಾನು ರಿವರ್ಸ್ ತಗೊತೀನಿ. ಓಕೆನಾ. ಇವಾಗ ಇಲ್ಲಿ ಇದರೊಳಗಡೆ ನಾನು ಇವನ್ನೆಲ್ಲ ಕಮೆಂಟ್ ಮಾಡ್ಕೊತೀನಿ. ಇದು ನಮಗೆ ಇವೆಲ್ಲವೂ ಕಮೆಂಟ್ ಬೇಕು, ಇವೆಲ್ಲ ತೆಗಿತೀನಿ, ಇವೆಲ್ಲ ಬೇಡ ನನಗೆ. ಸೊ ಇದೊಂದು ಮಾತ್ರ ನಾನು ಮಾಡ್ಕೊತೀನಿ. ಇವಾಗ ರಿವರ್ಸ್ ಅಲ್ವ ನಾವು ನೋಡ್ತಾ ಇರೋದು. ಇವಾಗ ಅದು ಕಾಲ್ ಮಾಡೋಣ, ರಿವರ್ಸ್ ಮೆಥಡ್ನ ಕಾಲ್ ಮಾಡೋಣ. ರಿವರ್ಸ್ ಮೆಥಡ್ನ ಕಾಲ್ ಮಾಡಿದೆ. ಇವಾಗ ರನ್ ಮಾಡಿ ನೋಡೋಣ, ಇದು ಯಾರು ಕೊಡ್ತಾ. ನಾವು ಇವಾಗ ಏನು ಕಲಿತಿದ್ದೀರಿ ಹೇಳ್ರಿ. ಇವಾಗ ಈ ಮೆಥಡನ್ನು ನಾವು ಇನ್ಪುಟ್ ಕೊಡ್ಬೇಕಾ ಬೇಡ ನಮ್ಗೆ ಗೊತ್ತಿಲ್ಲ. ಸೊ ರನ್ ಮಾಡಿ ನೋಡೋಣ, ಇದು ಇನ್ಪುಟ್ ಕೇಳಲ್ಲ ನೋಡೋಣ. ಆಮೇಲೆ ಕಾನ್ಸೆಪ್ಟ್ ಯಾವ ಥರ ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಗೊತ್ತಾಗ್ತಿದೆಯಲ್ವಾ ರನ್ ಮಾಡೋದು ಯಾವ ಥರ ಅಂತ. py ಕೊಟ್ಟು ಫೈಲ್ ನೇಮು .y ಫಂಕ್ಷನ್ ಇರೋದ್ರಿಂದ .py ಎಕ್ಸ್ಟೆನ್ಷನ್ದಿಂದ ಅದನ್ನ ನಾವು ಕಾಲ್ ಮಾಡಬೇಕು. ಸೊ ಹಿಂಗೆ ರನ್ ಮಾಡಿದ್ರೆ ನೋಡಿರಿ ಏನು ಎರರ್ ತೋರಿಸಿಲ್ಲ. ಸೊ ನಾವಿವಾಗ ರಿವರ್ಸ್ ಅನ್ನೋದು ಏನು ಮೆಥಡಪ್ಪ ಅಂದರೆ ಇದಕ್ಕೆ ಇನ್ಪುಟ್ ಏನು ಕೊಡೋಷ್ಟಿಲ್ಲ. ಅಂದರೆ ಪ್ಯಾರಾಮೀಟರ್ ಆಗಲಿ ಅಂದರೆ ಆರ್ಗ್ಯುಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಒಳಗಡೆ ನಾವು ಕೊಡ್ತಾ ಇದ್ದೀರಲ್ವ, ಇದು ಪಾಸ್ ಮಾಡ್ತಾಯಿದ್ದೀರಲ್ಲ, ಅದಕ್ಕೆ ಇನ್ಪುಟ್ ಏನೋ ಕೊಡೋಷ್ಟಿಲ್ಲ. ಸೊ ಏನು ಎರರ್ ತೋರಿಸಿಲ್ಲ ಇದಕ್ಕೆ. ಸೊ ಈಗ ರಿವರ್ಸ್ ಮೆಥಡ್ ಅನ್ನೋದು ಹೆಂಗೆ ವರ್ಕ್ ಆಗುತ್ತಪ್ಪ ಅಂದರೆ, ಇವಾಗ ಇದು ನೋಡಿ, ಈ ಲೀಸ್ಟ್ ಅನ್ನೋದು ಹಿಂಗೆ ಬರೆದಿದ್ದೀರಲ್ವಾ, ಹಿಂಗೆ ನಾವು ಲೀಸ್ಟ್ ಔಟ್ ಮಾಡ್ಕೊಂಡಿದ್ದೀರಿ ಫ್ರೂಟ್ಸ್ ಐಟಮ್ನ ಅಂತ, ಸರಿನಾ. ಇವಾಗ ಇದು ನನಗೆ ರಿವರ್ಸ್ ಆರ್ಡರ್ಗೆ, ಇವಾಗ ಇದನ್ನೇನಂತ ಹೇಳಿದೆ ನಾನು, ಆಪಲ್ ಅನ್ನೋದು 0 ಪೊಸಿಷನಾಗಿರ್ತದೆ, ಬನಾನ ಅನ್ನೋದು ಫಸ್ಟ್ ಪೊಸಿಷನಾಗಿರುತ್ತೆ, ಮ್ಯಾಂಗೋ ಅನ್ನೋದು ಸೆಕೆಂಡ್ ಪೊಸಿಷನಾಗಿರುತ್ತೆ, 12 ಅನ್ನೋದು ಥರ್ಡ್ ಪೊಸಿಷನಾಗಿರುತ್ತೆ, ಟ್ರೂ ಅನ್ನೋದು ಫೋರ್ತ್ ಪೊಸಿಷನಾಗಿರುತ್ತೆ, ಫಾಲ್ಸ್ ಅದು 5th ಪೊಸಿಷನಾಗಿರ್ತದೆ ಅಂತ ಹೇಳಿದೆ. ಇವಾಗ ಈ ಪೊಸಿಷನ್ನ ಚೇಂಜಸ್ ಮಾಡೋದು ಅಷ್ಟೇನೇನಿಲ್ಲ. ಇವಾಗ 5th ಪೊಸಿಷನ್ ಇರೋದನ್ನ 0 ಆರ್ಡರ್ಗೆ ತಗೊಂಬರೋದು, ಟ್ರೂ ಇರೋದು ಅಂದರೆ ಇದು 4th ಪೊಸಿಷನಾಗಿರೋದನ್ನ ಫಸ್ಟ್ ಪೊಸಿಷನ್ಗೆ ತಗೊಂಬಂದು ಹಾಕೋದು. ಇವಾಗ ನೋಡಿ, ಬೇಕಾದ್ರೆ ಇದು ರಿವರ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನ ಪ್ರಿಂಟ್ ಔಟ್ ಮಾಡೋಣ, ನಿಮ್ಗೆ ಗೊತ್ತಾಗ್ತದೆ ಅದು ರಿವರ್ಸ್ ಯಾವ ಥರ ಮಾಡಿದೆ ಅಂತ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಈ ಥರ ನೋಡಿರಿ, ಈ ರಿವರ್ಸ್ ಮೆಥಡ್ ಕಾಲ್ ಮಾಡೋಕ್ಕಿಂತ ಮುಂಚೆ ಹಿಂದೆ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ ಬರೆಸಿದ್ದೀನಿ. ಇದು ಯಾವ ಥರ ಔಟ್ಪುಟ್ ಕೊಡುತ್ತೆ, ಇದು ಯಾವ ಥರ ಔಟ್ಪುಟ್ ಕೊಡುತ್ತೆ ನೋಡೋಣ ಈ ಸ್ಟೇಟ್ಮೆಂಟ್ ಅನ್ನೋದು, ಸರಿನಾ. ನೋಡಿ, ಫಾಲ್ಸ್ ಬಂದು ಆಪಲ್ ಇರೋ ಪ್ಲೇಸಾಗಿ, ಪ್ರೀವಿಯಸ್ ಆಗಿ ಆಪಲ್ ಯಾವ ಪೊಸಿಷನ್ ಆಗಿತ್ತು, ಫಸ್ಟ್ ಪೊಸಿಷನ್ ಆಗಿತ್ತು, ಅಂದರೆ ಫಸ್ಟ್ ಇಂಡೆಕ್ಸ್ 0 ಇಂಡೆಕ್ಸ್ ಆಗಿತ್ತು, ಸರಿನಾ. ಬನಾನ ಅನ್ನೋದು ಫಸ್ಟ್ ಇಂಡೆಕ್ಸ್ ಆಗಿತ್ತು. ಇವಾಗ ಬನಾನದು ಯಾವ ಇಂಡೆಕ್ಸ್ಗೆ ಹೋಗಿದೆ, ಲಾಸ್ಟ್ಗೆ ಹೋಗೈತೆ. ಅಂದರೆ ಇದರ ಇಂಡೆಕ್ಸ್ನ ಚೇಂಜ್ ಮಾಡುತ್ತೆ ಅಷ್ಟೇ, ಇದೇನಿಲ್ಲ. ರಿವರ್ಸ್ ಅನ್ನೋದು ಅದರ ಇಂಡೆಕ್ಸ್ನ ಚೇಂಜ್ ಮಾಡುತ್ತೆ. ಇವಾಗ ನನಗೆ ಕಾನ್ಸೆಪ್ಟ್ ಬೇಡ, ಇದನ್ನು ಕಮೆಂಟ್ ಮಾಡಿದ್ದೀನಿ. ಇದು ನಿಮ್ಗೆ ಅರ್ಥ ಆಯ್ತಲ್ಲ ಕಮೆಂಟ್ ಅನ್ನೋದು ಏನಂತ. ಇದು 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 ತ್ರಿಬಲ್ ಕೋಡ್ಸಿಂದ ನಾನು ಸಿಂಗಲ್ ಕೋಡ್ಸ್ನ ಸ್ಟಾರ್ಟ್ ವಿತ್ ಎಂಡ್ ವಿತ್ ಮಾಡಿದ್ರೆ ಅದು ಮಲ್ಟಿಲೈನ್ ಕಮೆಂಟ್ಸ್, ಅಂದರೆ ಮಲ್ಟಿಪಲ್ ಲೈನ್ಸ್, ಅಂದರೆ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ನ ಕಮೆಂಟ್ ಮಾಡ್ತಾ ಇರೋದು. ಕಮೆಂಟ್ ಅಂತಂದರೆ ಅರ್ಥ ಆಯ್ತಲ್ವಾ. ಅಂದರೆ ಇದು ರನ್ ಆಗಲ್ಲ. ನಾವು ಇವಾಗ ಈ ಫೈಲ್ ಒಳಗಡೆ ನಾನು ಇವಾಗ ಬೇರೆ ಇವಾಗ ಇದೇ ನಾನು ರನ್ ಮಾಡಿದ್ರೆ ಇದು ರನ್ ಆಗಲ್ಲ. ಓಕೆನಾ. ಇವಾಗ ರಿವರ್ಸ್ ಅರ್ಥ ಆಯಿತು. ಇವಾಗ ಸಾರ್ಟ್ ಅನ್ನೋದಕ್ಕೆ ಇವಾಗ ನಾನು ಇದನ್ನ ಕಾಲ್ ಮಾಡ್ತೀನಿ, ಸಾರ್ಟ್ ಮೆಥಡ್ನ ಕಾಲ್ ಮಾಡ್ತೀನಿ. ಕಾಲ್ ಅನ್ನೋದು ಅರ್ಥ ಆಗ್ತದೆ ಅಲ್ವಾ ಏನಂತ. ಕಾಲ್ ಅಂತಂದರೆ ಈ ಮೆಥಡ್ನ ನಾವು ರನ್ ಮಾಡಿಸ್ತಾ ಇರೋದು, ರನ್ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ನಾವು ವಾಲ್ಯೂಮ್ ಬಟನ್ ಇರುತ್ತಪ್ಪ, ಅಂದರೆ ಒಂದು ಮ್ಯೂಸಿಕ್ದು ವಾಲ್ಯೂಮ್ ಬಟನ್ ಇರುತ್ತೆ.
ಅದು ರನ್ ಆಗಬೇಕಾದ್ರೆ ಪ್ಲೇ ಬಟನ್ ನಾವು ರನ್ ಕೊಡಬೇಕಲ್ಲ, ಅಲ್ಲಿ ನಾವು ಪ್ಲೇ ಬಟನ್ ಹೆಂಗೆ ಕ್ಲಿಕ್ ಮಾಡ್ತೀರಿ ಹೇಳ್ರಿ, ಕ್ಲಿಕ್ ಮಾಡಿದಾಗ ಅದು ರನ್ ಆಗುತ್ತೆ. ಅದೇ ಥರನೇ ಇದರಲ್ಲಿರೋ ಫಂಕ್ಷನಾಲಿಟಿ ವರ್ಕ್ ಆಗಬೇಕಪ್ಪ ಅಂತಂತಂದರೆ ನಾವು ಈ ಮೆಥಡ್ನ ರನ್ ಮಾಡಬೇಕು. ಅಂದರೆ ರನ್ ಮಾಡೋದನ್ನ ಏನಂತ ಕರಿತಿದ್ದೀರಿ, ಕಾಲಿಂಗ್ ಅಂತ ಕರಿತಿದ್ದೀರಿ ಅಷ್ಟೇ. ಕಾಲ್ ಅನ್ನೋದು ಅದರ್ಥ, ಓಕೆನಾ. ಸಿಂಪಲ್ ಮೀನಿಂಗಾಗಿ ಹೇಳ್ತಾ ಇರೋದು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದರೆ ಕಾಲ್ ಅಂತ ಕರೀತಾರೆ. ನಿಮ್ಗೆ ಅರ್ಥ ಆಗ್ಬೇಕಂತಂದರೆ ಅದು ರನ್ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಸಾರ್ಟ್ ಮೆಥಡ್ ರನ್ ಆಗಬೇಕು ಅಂತಂದರೆ ಡಾಟ್ ಆಮೇಲೆ ಅದ್ರ ಮೆಥಡ್ ನೇಮ್ ಕೊಟ್ಟು ಈ ಪ್ಯಾರಂಥೆಸಿಂದ ಕೊಟ್ಟರೆ ಅದು ರನ್ ಆಗ್ತದೆ, ಸರಿನಾ. ಇವಾಗ ಇದಕ್ಕೆ ಸಾರ್ಟ್ ಅಂತ ಇಟ್ಟಿದ್ದೀನಿ ನಾನು. ಇವಾಗ ಇದು ರನ್ ಮಾಡಿ ನೋಡೋಣ, ಏನಾದರೂ ಇದಕ್ಕೆ ಇನ್ಪುಟ್ ಕೇಳುತ್ತೆ ಅಂತ ನೋಡೋಣ. ಇನ್ಪುಟ್ ಅಂದರೆ ಅರ್ಥ ಆಗ್ತದೆಯಲ್ವಾ, ಇದ್ರೊಳಗಡೆ ನಾವು ಕೊಡ್ತಾ ಇರೋದು ಏನಂತ ಕೊಡ್ತಾ ಇದ್ದೀವಿ, ಅದೇ ಆರ್ಗ್ಯುಮೆಂಟ್ ಅಂತ ಹೇಳ್ತಾರೆ ನಾವು. ಆರ್ಗ್ಯುಮೆಂಟ್ ಅಥವಾ ಪ್ಯಾರಾಮೀಟರ್ ಅಂತ ನಾವು ಎರಡರೂ ಕರಿಬೋದು. ನಾನು ಇನ್ಪುಟ್ ಅಂತ ಸಿಂಪಲಾಗಿ ಹೇಳ್ತಿದ್ದೀನಿ, ಇನ್ಪುಟ್ ಅಂತ ಹೇಳ್ತಿದ್ದೀನಿ. ಇದಕ್ಕೆ ಇನ್ಪುಟ್ ಕೊಡಬೇಕಾ ಬೇಡವಾ ಅನ್ನೋದು ತಿಳ್ಕೊಳ್ಳೋದು ಕಾಲ್ ಮೆಥಡಿಂದ. ನೋಡಿ, ಇನ್ಪುಟ್ ಅನ್ನೋದು ಕೊಡ್ಬೇಕು ನಾವೀಗ. ಇಲ್ಲಿ ನೋಡ್ರಿ, ಲೆಸ್ ದೆನ್ ನಾಟ್ ಸಪೋರ್ಟೆಡ್ ಬಿಟ್ವೀನ್ ಇನ್ಸ್ಟೆನ್ಸ್ ಆಫ್ ಇಂಟ್ ಆ್ಯಂಡ್ ಸ್ಟ್ರಿಂಗ್. ಇಲ್ಲೊಂದು ಎರರ್ ತೋರಿಸ್ತಾ ಐತೆ. ಅಂದರೆ ಏನಂದರೆ ಈ ಆಪರೇಟರು ಇದು ಒಂದು ಆಪರೇಟರ್. ಇದು ನಿಮ್ಗೆ ಇದು ಅರ್ಥ ಆಗಲ್ವಾ, ಆಪರೇಟರ್ ಅಂದರೆ ಏನಂತ ಅರ್ಥ ಆಗಲ್ಲ. ನಾನು ಕಂಡೀಷ್ನಲ್ ಸ್ಟೇಟ್ಮೆಂಟ್ನ ಕಲಿಬೇಕಾದಾಗ ಇದನ್ನು ಆಪರೇಟರ್ ಅಂದ್ರೆ ಯಾವ ಥರ ಇರುತ್ತೆ ಅನ್ನೋದನ್ನ ಹೇಳ್ತೀನಿ. ಇದು ಸಿಂಪಲ್ ಕಾನ್ಸೆಪ್ಟೇ, ಈಸಿಯೆಸ್ಟಾಗಿ ಅಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಇದನ್ನ ಇವಾಗ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಇದೊಂದು ಆಪರೇಟರು, ಇದು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾ ಐತೆ ಇಂಟಿಜರ್ ಆ್ಯಂಡ್ ಸ್ಟ್ರಿಂಗ್ಗೆ. ಸೊ ಇಲ್ಲಿ ಯಾಕೆ ಸಪೋರ್ಟ್ ಮಾಡ್ತಿಲ್ಲ ಅಂತಂದರೆ ಈ ಲೀಸ್ಟ್ ಒಳಗೆ ಬನ್ನಿ ನೋಡ್ರಿ. ಇಲ್ಲಿವಾಗ ಇದು ಸ್ಟ್ರಿಂಗ್ ಡೇಟಾ ಅಲ್ಲಪ್ಪ ನಾವು ಕಲ್ತಿರೋದು, ಇದು ಇಂಟಿಜರ್ ಡೇಟಾ ಅಲ್ವನಪ್ಪ, ಇದು ಬೂಲ್ ಟೈಪ್ ಅಲ್ವನಪ್ಪ. ಮಿಕ್ಸ್ಡ್ ಡೇಟಾ ಟೈಪು ಅನ್ನೋದು ಲೀಸ್ಟ್ ಟೈಪ್ ಒಳಗಡೆ ನಾವು ಇಟ್ಟಾಗ ಇದು ಸಪೋರ್ಟ್ ಮಾಡ್ತಾಯಿಲ್ಲ. ಈ ಮೆಥಡ್ ಕಾಲ್ ಮಾಡಿದಾಗ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಐತೆ. ಸೊ ನಾವು ಇವಾಗ ಇಂಟಿಜರು ಸ್ಟ್ರಿಂಗ್ ಇನ್ ಬಿಟ್ವೀನ್ ಇನ್ಸ್ಟೆನ್ಸ್ ಅಂತ ನೋಡ್ರಿ, ಇಂಟಿಜರ್ ಮತ್ತು ಸ್ಟ್ರಿಂಗ್ಗೆ ಇದು ಸಪೋರ್ಟ್ ಮಾಡ್ತಾಯಿಲ್ಲ, ಈ ಆಪರೇಟರ್ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ತಾ ಐತೆ. ಸೊ ಇವಾಗ ಒಂದು ಇಂಟಿಜರ್ ಇರಬೇಕು ಅಥವಾ ಸ್ಟ್ರಿಂಗ್ ಮೆಥಡ್ ಆಗಾದ್ರೂ ಇರಬೇಕು ಅದು, ಸರಿನಾ. ಇವಾಗ ನಾನು ಒಂದು ತೆಗೆದೆ ಇವಾಗ. ಸೊ ಇನ್ನೊಂದ್ಸತಿ ರನ್ ಮಾಡೋಣ, ಇನ್ನೇನಾರು ಏನಾದ್ರು ಬರುತ್ತಾ ನೋಡೋಣ. ಇವಾಗೂ ಕೂಡ ಅರ್ಥ ಅದೇ ಥರನೇ ಕೊಡ್ತು. ಬೂಲಿಯನ್ ನಡುವೆ ಸ್ಟ್ರಿಂಗ್ ನಡುವೆ ಈ ಆಪರೇಟರ್ ಅನ್ನೋದು ವರ್ಕ್ ಆಗಲ್ಲ ಅಂತ ಹೇಳ್ತಾ ಐತೆ. ಸೊ ಅದರಿಂದ ನಾನು ಓನ್ಲಿ ಸ್ಟ್ರಿಂಗ್ ಮಾತ್ರ ಮಾಡ್ತೀನಿ. ಇವಾಗ ಇಲ್ಲಿ ಕಂಪ್ಯಾರಿಸನ್ ಸಾರ್ಟ್ ಮಾಡೋದಕ್ಕೆ, ಸಾರ್ಟ್ ಅನ್ನೋದು ಮೀನಿಂಗ್ ಹೇಳ್ತೀನಿ ಯಾವ ಥರ ಅಂತ. ಇವಾಗ ಇದ್ರದ್ದು ಎರರ್ ಅರ್ಥ ಆಗೋದಕ್ಕೋಸ್ಕರ ಹಿಂಗೆ ಬರೀತಿರೋದು, ಓಕೆನಾ. ಇವಾಗ ಇದು ರನ್ ಮಾಡೋಣ. ಇವಾಗ ಇದು ಸಾರ್ಟ್ ಅಂದರೆ ಯಾವುದೇ ರೀತಿ ಇದಕ್ಕೆ ಇನ್ಪುಟ್ ಕೊಡೋಷ್ಟಿಲ್ಲ. ಇವಾಗ ಇದು ಇನ್ಪುಟ್ ಕೊಡೋಷ್ಟಿಲ್ಲ, ರನ್ ಆಯಿತು. ಇವಾಗ ನಾನಿವಾಗ ಬಿಫೋರ್ ಸಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಿತ್ತು ಔಟ್ಪುಟ್ಟು, ಫ್ರೂಟ್ಸು, ಮತ್ತು ಆಫ್ಟರ್ ಸಾರ್ಟ್ ಮಾಡಿದಾದ್ಮೇಲೆ ಅದರೊಳಗಡೆಯಿಂದ ಯಾವ ಥರ ಡೇಟಾ ಹೆಂಗೆ ಕಾಣ್ತಾ ಐತೆ ಅನ್ನೋದು ನೋಡೋಣ. ಲೀಸ್ಟ್ ಒಳಗಡೆ ಫ್ರೂಟ್ಸನ್ನು ಲೀಸ್ಟ್ ಒಳಗಡೆ ನಾವು ನೋಡ್ತಾ ಇರೋದು, ಅದು ಯಾವ ಥರ ಇದೆ ಅನ್ನೋದು ನೋಡೋಣ. ಸೇಮೇ ತೋರಿಸ್ತಾ ಐತೆ. ಇವಾಗ ಇದಕ್ಕೂ ಸೇಮ್ ಐತಲ್ವಾ, ಇದಕ್ಕೂ ಸೇಮ್ ಐತೆ ಅಂತ ಹೇಳ್ತಾ ಇದ್ದೀನಲ್ವಾ. ಅಂದರೆ ಇದು ಸೇಮ್ ಇಲ್ಲ, ಬಟ್ ಸಾರ್ಟ್ ಮೆಥಡ್ ಅನ್ನೋದು ಡಿಫ್ರೆಂಟ್ ಆಗೈತೆ. ಇವಾಗ ನೀವು ಇಲ್ಲಿಗೆ ಬನ್ನಿ, ಇದನ್ನು ಚೇಂಜ್ ಮಾಡಿ, ಅಂದರೆ ಇದನ್ನು ಫಸ್ಟ್ ಇಂಡೆಕ್ಸ್ಗೆ ಹಾಕಿ. ಫಸ್ಟ್ ಇಂಡೆಕ್ಸ್ಗೆ ಹಾಕಿದ್ದೀನಿ ನಾನು. ಇವಾಗ ಇಲ್ಲಿ ಅರ್ಥ ಮಾಡ್ಕೊಬೇಕು ಸಾರ್ಟ್ ಮೀನಿಂಗ್ ಏನಪ್ಪ ಅಂತಂದರೆ, ಇವಾಗ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ. ಇವಾಗ ನಾನಿವಾಗ ಒಂದು ಎಕ್ಸಾಂಪಲ್ ಯಾವ ಥರ ಕೊಡ್ತೀನಿ ಅಂತಂದರೆ, ನಾವು ಸ್ಕೂಲ್ ಡೇಸ್ ಆಗಿರಬೇಕಾದಾಗೆ ಒಂದು ಆರ್ಡರ್ ಮೇಲೆ ಅಸೆಂಡಿಂಗ್ ಆರ್ಡರ್ ಒಳಗಡೆ ನಮ್ಮ ನೇಮ್ನ ರಿಜಿಸ್ಟರ್ ಒಳಗಡೆ ಇಟ್ಟಿರ್ತಾರೆ. ಇವಾಗ ನಾವು ಸ್ಕೂಲ್ಗೆ ಹೋಗಿದ ತಕ್ಷಣ ಟೀಚರ್ ಏನಂತ ಮಾಡ್ತಾರೆ, ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನಮ್ಮ ಹೆಸರನ್ನು ಕೂಗಿ ಅಟೆಂಡೆನ್ಸ್ನ ತಗೊತಾರೆ. ಅದೇ ಥರನೇ ಅಲ್ಲಿ ಸಾರ್ಟ್ ಔಟ್ ಮಾಡಿಬಿಟ್ಟವ್ರೆ, ಫಸ್ಟನ್ನೇ ಸಾರ್ಟ್ ಮಾಡಿಬಿಟ್ಟವ್ರೆ. ಅರ್ಥ ಆಯ್ತಾ? ಸಾರ್ಟ್ ಅಂದರೆ ಅದು ಮೀನಿಂಗ್ ಅಂದರೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಸ್ಟೂಡೆಂಟ್ ನೇಮ್ಸ್ನ ಒನ್ ಬೈ ಅನ್ನು ಬರ್ಕೊಂಡಿರ್ತಾರೆ, ಅದ್ರ ಮೇಲೆ ಅಟೆಂಡೆನ್ಸ್ನವರು ತೊಗೊತಾರೆ. ಅದೇ ಥರನೇ ಇಲ್ಲಿವಾಗ ಇದು ನೋಡ್ರಿ, ಮ್ಯಾಂಗೋ ಅನ್ನೋದು ಫಸ್ಟ್ ಲೆಟ್ರು ಎಮ್ ಅಂತ ಐತೆ. ಇಲ್ಲಿ ಫಸ್ಟ್ ಪೊಸಿಷನ್ ಅಂದರೆ 0th ಇಂಡೆಕ್ಸ್ ಒಳಗಡೆ 0 ಪೊಸಿಷನ್ ಒಳಗಡೆ ಎಮ್ ಅನ್ನೋದು ಸ್ಟಾರ್ಟ್ ಆಗೈತೆ. ಎ ಅನ್ನೋದು ಫಸ್ಟ್ ಪೊಸಿಷನ್ ಆಗೈತೆ, ಬಿ ಅನ್ನೋದು ಫಸ್ಟ್ ಪೊಸಿಷನ್ ಆಗೈತೆ. ಇವಾಗ ಈ ವರ್ಡ್ಸ್ಗಳೆಲ್ಲ ಸಾರ್ಟ್ ಮಾಡುತ್ತೆ, ಅಂದರೆ ಒಂದು ಆಲ್ಫಾಬೆಟಿಕಲ್ ಆರ್ಡರ್ ಒಳಗಡೆ ಕಂಪ್ಯಾರಿಸನ್ ಮಾಡಿ ಈ ಸಾರ್ಟ್ ಅನ್ನೋದು ನಮ್ಗೆ ಕೊಡುತ್ತೆ. ಇವಾಗ ಇದನ್ನು ನಾವು ರನ್ ಮಾಡಿದ್ರೆ ಆ್ಯಪಲ್ ಅನ್ನೋದು ಫಸ್ಟ್ ಪೊಸಿಷನಾಗಿ ಅಂದರೆ 0 ಪೊಸಿಷನಾಗಿ ಬರುತ್ತೆ, ಬನಾನಾ ಅನ್ನೋದು ಫಸ್ಟ್ ಪೊಸಿಷನಾಗಿ ಬರುತ್ತೆ,
ಮ್ಯಾಂಗೋ ಅನ್ನೋದು ಸೆಕೆಂಡ್ ಪೊಸಿಷನಲ್ಲಿ ಬರುತ್ತೆ. ಸಾರ್ಟು ಆ ಥರ ವರ್ಕ್ ಆಗುತ್ತೆ. ನಾನು ಸಿಂಪಲ್ಲಾಗಿ ಹೇಳಿದೆ, ನೀವು ಕನ್ಫ್ಯೂಷನ್ ಮಾಡ್ಕೊಂಬಿಡ್ರಿ. ಇವಾಗ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ನಾವಿವಾಗ ಕ್ಲಾಸ್ ಒಳಗಡೆ ಇದ್ದಾಗ ನಮ್ಮ ಅಟೆಂಡೆನ್ಸ್ ತಗೋಬೇಕಂದ್ರೆ ಒಂದು ಆಲ್ಫಾಬೆಟಿಕಲ್ ಆರ್ಡರ್ ಮೇಲೆ ನಮ್ಮ ಅಟೆಂಡೆನ್ಸ್ನ ಟೀಚರ್ಸು ತೊಗೊತಾರೆ. ಅದೇ ಥರನೇ ಇವಾಗ ಇದು ಆಲ್ಫಾಬೆಟಿಕಲ್ ಆರ್ಡರ್ ಮೇಲೆ ಸಾರ್ಟ್ ಮೆಥಡ್ ಅನ್ನೋದು ನಮಗೆ ಅದನ್ನು ತೆಗೆದು ಕರೆಕ್ಟಾಗಿ ಆರ್ಗನೈಸ್ ಮಾಡಿಕೊಡುತ್ತೆ. ಅಷ್ಟೇನೇನಿಲ್ಲ. ಇವಾಗ ಇಲ್ಲಿ ನೋಡಿ, ಇದು ಒಂದು ಆಲ್ಫಾಬೆಟಿಕ್ ಆರ್ಡರ್ಗೆ ಬಂತಾ. ಆಪಲ್ ಅನ್ನೋದು ಫಸ್ಟ್, ಅಂದರೆ ಎ ಅನ್ನೋದು ಆಲ್ಫಾಬೆಟಿಕ್ ಆರ್ಡರು, ಅದಾದಮೇಲೆ ಬಿ ಅನ್ನೋದು ಸೆಕೆಂಡ್ ಬರುತ್ತೆ, ಆಮೇಲೆ ಸಿ ಬರುತ್ತೆ, ಆಮೇಲೆ ಡಿ ಬರುತ್ತೆ, ಎಮ್ ಬರುತ್ತೆ. ಇವಾಗಿಲ್ಲ ನಾನಿವಾಗ ಸಿಯಿಂದ ಸ್ಟಾರ್ಟ್ ಆಗೋ ಒಂದು ಯಾವುದೋ ಒಂದು ಆಗ್ತೀನಪ್ಪ, ನಿಮ್ಗೆ ಇನ್ನೂ ಅರ್ಥ ಆಗೋದಕ್ಕೋಸ್ಕರ. ಸಿ 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 ಏನೋ ಒಂದು ಬರಿತೀನಿ, ಇವಾಗ ಕಾರ್ ಅಂತ ಬರಿತೀನಿ ನಿಮಗೆ ಅರ್ಥ ಆಗೋದಕ್ಕೋಸ್ಕರ. ನೋಡಿ, ಸಿ ಅನ್ನೋದು ಕಾರು. ಅಂದರೆ ಇಲ್ಲಿ ನಾವು ವರ್ಡ್ಸನ್ನ ನೋಡಬಾರ್ದು. ಈ ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ಕ್ಯಾರೆಕ್ಟರ್ನ ಕಂಪ್ಯಾರಿಸನ್ ಮಾಡುತ್ತೆ ಇದು. ಈ ಸಾರ್ಟ್ ಮೆಥಡ್ ಅನ್ನೋದು ಕಂಪ್ಯಾರಿಸನ್, ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡಿ ಯಾವುದು ಫಸ್ಟ್ ಬರಬೇಕು ನೋಡಿಕೊಂಡು ಆಮೇಲೆ ಅದು ಪ್ಲೇಸ್ ಮಾಡುತ್ತೆ, ಆ ಪ್ಲೇಸ್ ಒಳಗಡೆ ಪ್ಲೇಸ್ ಮಾಡುತ್ತೆ. ಇವಾಗ ನಾನು ಇಲ್ಲಿಟ್ಟೆ, ಇವಾಗ ಇದನ್ನೇ ನೀವು ಬೇಕಾದರೆ ಈ ಫಸ್ಟ್ ಪೊಸಿಷನಾಗಿ ಇಡಿ, ನಿಮ್ಗೆ ಇವಾಗ ಅದೇ ಆನ್ಸರ್ ಬರುತ್ತೆ. ಲಾಸ್ಟಾಗಿ ಏನು ಔಟ್ಪುಟ್ ಕೊಡ್ತೋ ನೋಡಿ. ಇವಾಗ ಇದು ಕಂಪ್ಯಾರಿಸನ್ ಮಾಡಿದೆ, ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡಿ ಇದು ಲಾಸ್ಟ್ ತೊಗೊಂಡೋಗಿ ಹಾಕಿದೆ. ಅಂದರೆ ಇದಕ್ಕೆ ಕಂಪ್ಯಾರಿಸನ್ ಮಾಡ್ಕೊತ ಲಾಸ್ಟ್ ತೊಗೊಂಡೋಗಿ ಹಾಕಿದೆ. ಅಂದರೆ ನಾವು ಆಲ್ಫಾಬೆಟಿಕ್ ಆರ್ಡರ್ಲಾಗ ಹಂಗೆ ಹೇಳ್ತಾ ಇದ್ದೀರಿ. ಬಟ್ ಆದರೆ ಇವಾಗ ಇದು ಬ್ಯಾಕ್ ಎಂಡ್ ಒಳಗೆ ಬೇರೆ ಥರ ರನ್ ಆಗುತ್ತೆ. ಯಾಕಂದರೆ ಇವಾಗ ಇದಕ್ಕೆ ಒಂದು ಸಪ್ರೇಟ್ ಆದ ಒಂದು ನಂಬರ್ ಇರುತ್ತೆ ಬ್ಯಾಕ್ ಎಂಡ್ ಒಳಗಡೆ. ಅದು ನಾವು ಎಕ್ಸ್ಪ್ಲನೇಷನ್ ಮಾಡೋದು ಬೇಡ. ಕ್ಯಾಪಿಟಲ್ ಸಿ ಕೊಡೋಣ, ಒಂದು ನಿಮಿಷ. ಇಲ್ಲಿ ಕೆ ಸೆನ್ಸಿಟಿವ್ ಇದೆಯಲ್ಲ, ಇದು ನೋಡೋಣ ಒಂದು ನಿಮಿಷ. ಅದು ಕೆ ಸೆನ್ಸಿಟಿವ್ ಇರೋದ್ರಿಂದ ಲಾಸ್ಟ್ ತೊಗೊಂಡೋಗಾಗ್ತು. ಇವಾಗ ಕ್ಯಾಪಿಟಲ್ ಸಿ ಕೊಟ್ಟಿರೋದ್ರಿಂದ ಇವಾಗ ಇದು ಕರೆಕ್ಟಾಗಿ ಆರ್ಡ್ರ್ ಕೊಡ್ತು. ಈ ಥರ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಏನೇನಿಲ್ಲ. ಸಾರ್ಟ್ ಅನ್ನೋದು ಒಂದು ಆಲ್ಫಾಬೆಟಿಕ್ ಆರ್ಡರ್ ಒಳಗಡೆ ನಮ್ಗೆ ಕೊಡುತ್ತೆ. ಅದು ನಾವಿವಾಗ ಅಬ್ಸರ್ವ್ ಮಾಡ್ತಾ ಇರಬೇಕು, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕು. ನೋಡಿ, ಇಲ್ಲಿ ಇವಾಗ ನಾನು ಫಸ್ಟ್ ಕ್ಲಾಸ್ಗೆ ಹೇಳ್ಕೊಟ್ಟಿದ್ದೀನಿ. ಕ್ಯಾರೆಕ್ಟರ್ ಅನ್ನೋದು ಇಲ್ಲಿ ಪೈಥಾನ್ ಅದು ಕೆ ಸೆನ್ಸಿಟಿವ್. ಇಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಬಂದು ಎಮ್ ಅಂತೈತೆ. ಇದ್ರಾಗ ನೋಡಿ, ಫಸ್ಟ್ ಕ್ಯಾರೆಕ್ಟರ್ ಬಂದು ಸ್ಮಾಲ್ ಲೆಟರ್ ಸಿ ಇದೆ. ಸೊ ಅದರಿಂದ ಕೆ ಸೆನ್ಸಿಟಿವ್ ಆಗಿರೋದ್ರಿಂದ ಪ್ರೀವಿಯಸ್ ಆಗಿ ಅದು ಲಾಸ್ಟ್ ತೊಗೊಂಡೋಗಿ ಕೊಡ್ತು. ಇದು ಬ್ಯಾಕ್ ಹ್ಯಾಂಡ್ ಒಳಗಡೆ ಬೇರೆ ಥರ ರನ್ ಆಗುತ್ತೆ. ಇವಾಗ ಇದು ಕ್ಯಾರೆಕ್ಟ್ರ್ ಮೇಲೆ ಒಂದಕ್ಕೊಂದು ಕಂಪ್ಯಾರಿಸನ್ ಹೆಂಗೆ ಮಾಡುತ್ತೆ ಅಂತಂದರೆ, ಇದು ಡೇಟಾ ಸ್ಟ್ರಕ್ಚರ್ ಒಳಗಡೆ ನಮಗೆ ಅರ್ಥ ಮಾಡ್ಕೊಬೇಕು ನಾವು. ಇವಾಗ ಇದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಇವಾಗ ನಮಗೆ ಕಾಣ್ತಾ ಇರೋದು ಏನೊಂದು ಮಾತ್ರ ನಮಗೆ ಡಿಸ್ಪ್ಲೇ ತೋರಿಸ್ತೈತಲ್ಲ. ಬಟ್ ಇದಕ್ಕೆ ಬ್ಯಾಕ್ ಹ್ಯಾಂಡಿಗೆ ಇನ್ನೊಂದು ಥರ ವ್ಯಾಲ್ಯೂ ಇರುತ್ತೆ. ಆಮೇಲೆ ಪಿ ಒಂಥರ ಒಂದು ರೀತಿಯಾದ ಒಂದು ವ್ಯಾಲ್ಯೂ ಇರುತ್ತೆ. ಪಿಗೆ ಇನ್ನೊಂದು ಥರ ಎಲ್ಗೂ ಇ ಅಂತ. ಮತ್ತು ಇದಿಷ್ಟಕ್ಕೂ ಸೇರಿ ಒಂದು ವ್ಯಾಲ್ಯೂ ಇರುತ್ತೆ ಬ್ಯಾಕ್ ಹ್ಯಾಂಡ್ ಒಳಗಡೆ. ಕ್ಯಾಲ್ಕುಲೇಷನ್ಸ್ ಹೆಂಗೆ ನಡೆಯುತ್ತೆ, ಕಂಪ್ಯಾರಿಸನ್ ಮಾಡೋದು ಹೆಂಗೆ ಗೊತ್ತಾಗುತ್ತೆ. ಆದ್ದರಿಂದ ಇದಕ್ಕೆ ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂ ಜೊತೆ ಕಂಪ್ಯಾರಿಸನ್ ಮಾಡ್ಕೊಂಡೋದು ಫಸ್ಟ್ ಯಾವ್ದು ಬರ್ಬೇಕಂತ ಗೊತ್ತಾಗುತ್ತೆ. ನಾವು ಇದನ್ನು ಆಮೇಲೆ ಲಾಸ್ಟ್ ಒಳಗಡೆ ನೋಡೋಣ. ಇವಾಗ ನಾವು ಇದ್ರದ್ದು ಸಿಂಪಲೆಸ್ಟ್ ಫಾರ್ಮ್ಯಾಟ ನಾವು ಕಲಿತಾ ಇರೋದಲ್ವಾ, ಇದನ್ನು ಆಮೇಲೆ ನೋಡೋಣ. ಇವಾಗ ಇದು ಸದ್ಯಕ್ಕೆ ಬೇಡ, ಯಾಕೆ ಅಂತಂದರೆ ನಿಮಗೆ ಇವಾಗ ಗೊತ್ತಾಗಲ್ಲ, ಅದು ಹೇಳ್ಕೊಟ್ರು ಅರ್ಥ ಆಗಲ್ಲ. ಸೊ ಇದನ್ನು ಆಮೇಲೆ ಲಾಸ್ಟಾಗಿ ಹೇಳ್ತೀನಿ ಯಾವ ಥರ ಇದಾಗುತ್ತೆ ಅಂತ. ಅಂದರೆ ಇದಕ್ಕೆ ಹೆಂಗೆ ಸಪ್ರೇಟ್ ವ್ಯಾಲ್ಯೂ ಇರುತ್ತೆ, ಇದಕ್ಕೆ ಯಾವ ರೀತಿ ಸಪ್ರೇಟ್ ವ್ಯಾಲ್ಯೂ ಇರುತ್ತೆ, ಇದಕ್ಕೆ ಸಪ್ರೇಟ್ ವ್ಯಾಲ್ಯೂ ಹೆಂಗಿರುತ್ತೆ. ಇವಾಗ ಇದು ಟೋಟಲ್ ಇದಿಷ್ಟಕ್ಕೂ ಸೇರಿ ಬ್ಯಾಕ್ ಹ್ಯಾಂಡ್ ಒಳಗಡೆ ಅದು ಯಾವ ರೀತಿ ವ್ಯಾಲ್ಯೂನ ತಗೊಳುತ್ತೆ ಅನ್ನೋದನ್ನ ನಾವು ಆಮೇಲೆ ಕಲಿಯೋಣ. ಇವಾಗ ಹೇಳ್ಕೊಟ್ರೆ ಅದು ಕನ್ಫ್ಯೂಷನ್ ಆಗುತ್ತೆ, ಗೊತ್ತಾಗಲ್ಲ. ಸರಿನಾ? ಇವಾಗ ನೆಕ್ಸ್ಟ್ ಮೆಥಡ್ ಯಾವುದಪ್ಪ ನಮ್ಮದು? ರಿವರ್ಸ್ ಕಲ್ತ್ರಿ, ಸಾರ್ಟ್ ಕಲ್ತ್ರಿ. ಇವಾಗ ಕಾಪಿ ಇವಾಗ ಅಂದರೆ ಇವಾಗ ನಾವು ಸಿಂಪಲ್ಲಾಗಿ ಇವಾಗ ನೀವೆಲ್ಲರೂ ಇದ್ರೊಳಗಡೆ ನೋಡಿರ್ಬೋದು. ನೋಟ್ಪ್ಯಾಡ್ ಒಳಗಡೆ ಕಂಟ್ರೋಲ್ ಎ ಕೊಟ್ಟು ಕಂಟ್ರೋಲ್ ಸಿ ಕೊಟ್ಟರೆ ಇದನ್ನು ನ್ಯೂರಾಗ ಓಪನ್ ಮಾಡಿ ಪೇಸ್ಟ್ ಮಾಡ್ಬೋದು. ಅಂದರೆ ಅದೇ ಏನು ನಾವಲ್ಲಿ ಇದ್ರೊಳಗಡೆ ಏನು ಬರೆದಿದ್ರು, ಇವಾಗ ಈ ಫೈಲ್ ಒಳಗಡೆ list_class.txt ಈ ಫೈಲ್ ಒಳಗಡೆ ನಾವು ಏನು ಕಾಪಿ ಮಾಡಿದ್ರು ಅದನ್ನು ನಾವು ಇಲ್ಲಿ ಕಾಪಿ ಮಾಡ್ತಾ ಇದ್ದೀರಲ್ವಾ, ಸೇಮ್ ಅದೇ ಥರನೇ ಏನಿಲ್ಲ ಇದ್ರೊಳಗಡೆ ಕಾಪಿ ಅನ್ನೋದು.
ಫಸ್ಟ್ ಇನ್ಪುಟ್ ನೋಡೋಣ, ಅಂದರೆ ಅದಕ್ಕೆ ಏನಾರು ನಾವು ಕೊಡ್ಬೇಕಾ ಬೇಡ ಅಂತ. ಇದು ಕಾಲ್ ಮಾಡಿ ರನ್ ಮಾಡಿ ಅದಕ್ಕೆ ಏನಾದ್ರು ಕಾಪಿ ಮೆಥಡ್ಗೆ ಏನಾದ್ರು ಕೊಡ್ಬೇಕಾ ಬೇಡ ಅಂತ ತಿಳ್ಕೊಳ್ಳೋಣ. ಏನು ಕೊಡೋಷ್ಟಿಲ್ಲ. ಇವಾಗ ಇದು ನೋಡೋಣ. ಬಿಫೋರ್ ಕಾಪಿ ಮಾಡೋಕ್ಕಿಂತ ಮುಂಚೆ ಯಾವ ಥರ ಇತ್ತು, ಇವಾಗ ಕಾಪಿ ಮಾಡಿದಾದಮೇಲೆ ಕಾಪಿ ಮೆಥಡ್ ಕಾಲ್ ಮಾಡಿದಾದ್ಮೇಲೆ ಔಟ್ಪುಟ್ ಹೆಂಗೆ ಕೊಡ್ತದೆ ನೋಡೋಣ. ನಿಮಗೆ ಇದು ಇನ್ನೂ ಅರ್ಥ ಆಗಬೇಕಪ್ಪ ಅಂತಂತಂದರೆ ಇದನ್ನು ಒಂದು ಸಪ್ರೇಟ್ ಇನ್ನೊಂದು ವೇರಿಯೇಬಲ್ ಒಳಗಡೆ ಹಾಕ್ಕೊಳ್ಳಿ. ಇನ್ನೊಂದು ವೇರಿಯೇಬಲ್ ಕಾಪಿ ಅಂತ ಬರ್ಕೊತೀನಿ. ಇಲ್ಲಿ ಕಾಪಿ ಅನ್ನೋದನ್ನ ಕಾಲ್ ಮಾಡ್ತೀನಿ. ಇವಾಗ ರನ್ ಮಾಡಿ. ಏನಿಲ್ಲಪ್ಪ, ಇದ್ರೊಳಗಡೆ ಏನು ಡೇಟಾ ಇತ್ತು ಅದನ್ನೇ ಡೇಟಾನ ತಗೊತಾರೆ, ಅದಷ್ಟೇ ಏನಿಲ್ಲ. ಇದು ನೋಡಿ, ಸೇಮ್ ಡೇಟಾ ಫ್ರೂಟ್ಸಾಗಿ ಏನು ಡೇಟಾ ಇತ್ತು ಕಾಪಿ ಆಫ್ ಫ್ರೂಟ್ಸ್ ಒಳಗಡೆ ಆ ವೇರಿಯೇಬಲಾಗಿ ಅದೇ ಐತೆ, ಇನ್ನೇನಿಲ್ಲ, ಸೇಮ್ ಅಷ್ಟೇ. ಇದು ಕಾಪಿ ಮೆಥಡು, ಓಕೆನಾ. ಇವಾಗ ಕಾಪಿ ಮೆಥಡ್ ಅರ್ಥ ಆಯಿತು. ಕೌಂಟು. ಇವಾಗ ಕೌಂಟ್ ಮೆಥಡ್ ನೋಡೋಣ. ಕೌಂಟ್ ಮೆಥಡ್ ನಾವು ಆಲ್ರೆಡಿ ಸ್ಟ್ರಿಂಗ್ ಒಳಗಡೆ ನೋಡಿದ್ದೀರಿ. ಏನು ಮಾಡುತ್ತೆ ಹೇಳ್ರಿ ಕೌಂಟ್ ಅನ್ನೋದು, ಒಂದು ಇನ್ಪುಟ್ ನಾವೇನೋ ಒಂದು ಕ್ಯಾರೆಕ್ಟರ್ ನಾವು ಕೊಟ್ಟರೆ ಅದು ಎಷ್ಟು ಕ್ಯಾರೆಕ್ಟರ್ ಇದೆ ಅಂತಂದ್ಬಿಟ್ಟು ಕಂಡಿಡಿತೆ ಅಂತ ಅಂದ್ಬಿಟ್ಟು ನಾವು ಹೇಳಿದ್ರಿ. ಅಂದರೆ ಇವಾಗ ಆಪಲ್ ಅಂತ ಎಕ್ಸಾಂಪಲ್ ತಗೊಂಡಿದ್ನಲ್ಲ ನಾನು, ಪಿ ನಾನು ಕೌಂಟ್ ಒಳಗಡೆ ಇನ್ಪುಟ್ನ ಪಿ ಅಂತ ಕೊಟ್ಟರೆ ಅದು ಎಷ್ಟಿದೆ ಅಂತ ಕೌಂಟ್ ಮಾಡಿ ಹೇಳ್ತಿತ್ತು. ಅಂದರೆ ಇಲ್ಲಿ 2 ಇದೆ, 2 ಅಂತ ಕೊಡ್ತಿತ್ತು. ಇವಾಗ ಇಲ್ಲೂ ಸೇಮ್ ಅದೇ ಥರನೇ, ಅಲ್ಲಿ ನಾವು ಕ್ಯಾರೆಕ್ಟರ್ನ ಪಾಸ್ ಮಾಡ್ತಿದ್ದೀರಿ, ಅದು ಇನ್ಪುಟಾಗಿ ಕ್ಯಾರೆಕ್ಟರ್ನ ಪಾಸ್ ಮಾಡ್ತಾಯಿದ್ದೀರಿ. ಆದರೆ ನಾವಿಲ್ಲಿ ಐಟಮ್ನ ಪಾಸ್ ಮಾಡ್ಬೇಕು ಇವಾಗ, ಅಷ್ಟೇ, ಏನಿಲ್ಲ. ಇವಾಗ ಆದ್ರೂ ಮೆಥಡ್ನ ಕಾಲ್ ಮಾಡೋಣ. ಅದಕ್ಕೆ ಇನ್ಪುಟ್ ಏನು ಕೊಡಬೇಕಾ ಬೇಡ ಅಂತ ತಿಳ್ಕೊಳೋದಕ್ಕೋಸ್ಕರ ಮತ್ತೆ ನಾವು ಅದು ಬರ್ಕೊತಿರೋದು. ಡಾಟ್ ಕೌಂಟ್ ಕಾಲ್ ಮಾಡೋಣ. ಇವಾಗ ಕಾಲ್ ಮಾಡಿದೆ, ರನ್ ಮಾಡೋಣ. ನೋಡಿ, ಇದಕ್ಕೆ ಇನ್ಪುಟ್ ಕೊಡಬೇಕು. ಲೀಸ್ಟ್ ಡಾಟ್ ಕೌಂಟ್ ಈ ಮೆಥಡ್ಗೆ ಟೇಕ್ಸ್ ಎಕ್ಸಾಕ್ಟ್ಲಿ 1 ಆರ್ಗ್ಯುಮೆಂಟ್. ಅಂದರೆ ಒಂದು ಇನ್ಪುಟ್ ನಾವು ಕೊಡಬೇಕು. ಆರ್ಗ್ಯುಮೆಂಟ್ ನಾನು ಇನ್ಪುಟ್ ಅಂತ ಹೇಳ್ತಾ ಇದ್ದೀನಿ. ಇನ್ಪುಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಆರ್ಗ್ಯುಮೆಂಟ್ನ ನಾವು ಆರ್ಗ್ಯುಮೆಂಟ್ ಅಂತ ತಗೊಳಕ್ಕೆ ಹೋದ್ರೆ ನಮ್ಗೆ ಅರ್ಥ ಅಂತ ಅಂದರೆ ಈಸಿಯೆಸ್ಟಾಗಿ ಅರ್ಥ ಮಾಡ್ಕೊಬೇಕಂತ ಹೇಳ್ತಾ ಇರೋದಲ್ವಾ. ಅದಕ್ಕೆ ಈ ಮೆಥಡ್ ನಾವು ಆರ್ಗ್ಯುಮೆಂಟ್ ಅಂತ ಹೇಳ್ತಾ ಇದ್ದೀರಿ. ಅದನ್ನು ನಾನು ನಮ್ಗೆ ಅರ್ಥ ಆಗೋ ರೀತಿಗೆ ಇನ್ಪುಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ಪುಟನ್ನು ಒಂದು ಪಾಸ್ ಮಾಡಬೇಕು. ಏನಂತ ಇನ್ಪುಟ್ ಕೊಡಬೇಕು, ನಾನು ಹೇಳಿದ್ನಲ್ಲ ಆವಾಗಲೇ, ಸ್ಟ್ರಿಂಗ್ ಒಳಗಡೆ ನಾವು ಕ್ಯಾರೆಕ್ಟರ್ನ ಇನ್ಪುಟ್ನ ಕೊಟ್ಟರೆ ಇವಾಗ ಇಲ್ಲಿ ಐಟಮ್ ಅಂತ ಇದೆ, ಅಂದರೆ ಐಟಮ್ನ ನಾವು ಕೌಂಟ್ ಮಾಡ್ತಾ ಇರೋದು. ಇವಾಗ ಇದನ್ನೇ ನಾನು ಇನ್ಪುಟ್ನ ಕೊಡ್ತೀನಿ. ಇವಾಗ ಇದು ರನ್ ಮಾಡೋಣ. ಔಟ್ಪುಟ್ ಕೊಡೋಣ ಅಂದರೆ ಯಾರ್ಯಾರು ಬರೋದು ಬರೋದು ನೋಡೋಣ. ಯಾರ್ಯಾರು ಬಂದಿಲ್ಲ. ಸೊ ಇವಾಗ ಇದು ನಮ್ಗೆ ಕೌಂಟ್ ಅಂತ ತಿಳ್ಕೊಬೇಕಲ್ವ, ಆದ್ದರಿಂದ ಇದು ನಾವು ಪ್ರಿಂಟ್ ಒಳಗಡೆ ಹಾಕಬೇಕು. ಆ ಮೆಥಡ್ ರಿಟರ್ನ್ ಮಾಡ್ತೈತೆ. ನೋಡಿರಿ, ಈ ಕೌಂಟ್ ಅನ್ನೋದು ನಮಗೊಂದು ರಿಸಲ್ಟ್ ಕೊಡ್ತೈತೆ. ಇನ್ಪುಟ್ ಕೊಡ್ತಾ ಇರೋದ್ರಿಂದ ನಾವು ಈ ಇನ್ಪುಟ್ ಕೊಡ್ತಾ ಇದ್ದೀರಿ, ಈ ಮೆಥಡ್ ನಮಗೆ ಔಟ್ಪುಟ್ ಕೊಡ್ತೈತೆ. ಆ ಔಟ್ಪುಟ್ನ ನಾವು ಸಪ್ರೇಟಾಗಿ ಇಲ್ಲಿ ಬರೆದ್ರೆ ಪ್ರಿಂಟ್ ಒಳಗಡೆ ಹಾಕೊಂಡಿರೋ ನಾವು ಈಚೆನೆ ಬರೆದ್ರೆ ಆದರೆ ಔಟ್ಪುಟ್ ಕೊಡ್ತೈತೆ. ಬಟ್ ಅದನ್ನು ನಮ್ಗೆ ಕಾಣ್ತಿಲ್ಲ. ಅದು ನಾವು 2 ವೇಗೂ ನಾವು ಕೊಡ್ಬೋದು. ಒಂದು ಪ್ರಿಂಟ್ ಒಳಗಡೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಕೊಡ್ಬೋದು, ಅಥವಾ ಅದನ್ನೇ ಇನ್ನೊಂದು ವೇರಿಯೇಬಲ್ ಒಳಗಡೆ ಔಟ್ಪುಟ್ ಅಂತ ಬರ್ಕೊಂತೀನಿ. ನಿಮಗೆ ಇಲ್ಲಿ ಔಟ್ಪುಟ್ ಅಂತ ಒಂದು ವೇರಿಯೇಬಲ್ ಒಳಗೆ ಹಾಕೊಂಡು ಆ ಔಟ್ಪುಟ್ನ ಪ್ರಿಂಟ್ ಒಳಗಡೆ ಹಾಕಬೇಕು ಮತ್ತೆ, ಸರಿನಾ. ನೀವು ಬೇಕಾದ್ರೆ 2 ರನ್ ಮಾಡಿ, 2 ರನ್ ಆಗುತ್ತೆ, ಒಂದೇ ಥರನೇ ಔಟ್ಪುಟ್ ಕೊಡುತ್ತೆ. ನೋಡಿದ್ರಾ, ಪ್ರಿಂಟ್ ಒಳಗಡೆ ಹಾಕಂತಾರೆ. ಅದು ನಾನು ಡೈರೆಕ್ಟಾಗಿ ಇದಿಷ್ಟು ಈ ಕೌಂಟ್ ಮೆಥಡು ಔಟ್ಪುಟ್ ಕೊಡ್ತಾ ಇರೋದನ್ನ ಪ್ರಿಂಟ್ ಒಳಗಡೆ ಡೈರೆಕ್ಟಾಗಿ ಹಾಕೊಂಡಿದ್ದೀನಿ. ಇಲ್ಲ ನಂಗೆ ಗೊತ್ತಾಗ್ತಿಲ್ಲಪ್ಪ, ಔಟ್ಪುಟ್ ಏನು ಕೊಡ್ತದೆ ಅನ್ನೋದು ಗೊತ್ತಾಗಿಲ್ಲಪ್ಪ ಅಂತಂದರೆ ಸಪ್ರೇಟಾಗಿ ಇನ್ನೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿ ಆ ವೇರಿಯೇಬಲ್ಗೆ ಸ್ಟೋರ್ ಮಾಡ್ಕೊಂಡು ಆ ವೇರಿಯೇಬಲ್ನ ಪ್ರಿಂಟ್ ಮಾಡ್ತಾಯಿದ್ದೀನಿ ಅಷ್ಟೇ, ಏನಿಲ್ಲ. ಕೌಂಟ್ ಮಾಡ್ತಾ ಆಯ್ತಾ. ಇವಾಗ ಕ್ಲಿಯರ್ ಲಾಸ್ಟ್ ನೋಡೋಣ. ಇವಾಗ ಬೇಡ, ಇವಾಗ ಎಕ್ಸ್ಟೆಂಡ್ಗೆ ಬರೋಣ. ಎಕ್ಸ್ಟೆಂಡ್ ಅಂತಂದರೆ ಸಿಂಪಲೆಸ್ಟಾಗಿ ಅರ್ಥ ಆಗೋದು ಹೇಳ್ಬೇಕಂತಂದರೆ ಫಸ್ಟ್ ಇದನ್ನು ಕಾಲ್ ಮಾಡೋಣ. ಏನು ಇನ್ಪುಟ್ ಕೇಳ್ತೋ ನೋಡೋಣ. ಇನ್ಪುಟ್ ಕೊಡಬೇಕೋ ಬೇಡ ಅಂತ ತಿಳ್ಕೊಳ್ಳೋಣ. ಫಾರ್ ಎ ಫ್ರೂಟ್ಸ್ ಡಾಟ್ ಎಕ್ಸ್ಟೆಂಡ್ ಇದನ್ನು ರನ್ ಮಾಡೋಣ. ನೋಡ್ರಿ, ಇದಕ್ಕೆ ಒಂದು ಇನ್ಪುಟ್ ಕೊಡಬೇಕು ಅಂತ ಕೇಳ್ತೈತೆ. ಒಂದು ಇನ್ಪುಟ್ ಕೊಡಬೇಕು ಅಂತ ಕೇಳ್ತೈತೆ. ಸೊ
ನಾನು ಇನ್ಪುಟ್ ನಾನು ಇವಾಗ ಆಲ್ರೆಡಿ ಇವಾಗ ಇಲ್ಲಿ ಕೌಂಟ್ ಮೆಥಡ್ ನಾನು ಅದು ಸ್ಟ್ರಿಂಗ್ ಆಗಿ ಇನ್ಪುಟ್ ಕೊಟ್ಟೆ. ಸೊ ಇವಾಗ ಇದನ್ನೇ ನಾನು ನೋಡೋಣ, ಇನ್ಪುಟ್ ಇದನ್ನೇ ಕೊಡ್ತೀನಿ ನಾನು, ನೋಡೋಣ ರನ್ ಆಗುತ್ತೋ ರನ್ ಆಗಲ್ಲ. ಅದು ರನ್ ಮಾಡೋಣ. ಅಂದರೆ ಇನ್ಪುಟ್ ಕೊಡ್ತಾ ಇದ್ದೀನಿ ನಾನು ಇವಾಗ, ಬಟ್ ಇದು ಇನ್ಪುಟ್ ಕರೆಕ್ಟಾಗಿದ್ದೀನಿ ಅಂತ ತಿಳ್ಕೊಳಕ್ಕೆ ನಾನು ಮತ್ತೆ ರನ್ ಮಾಡ್ತಾ ಇರೋದು. ಹಾಂ, ರನ್ ಆಯ್ತಿದು, ಇನ್ಪುಟ್ನ ಕೊಟ್ಟೆ, ಅಂದರೆ ಏನು ಎರರ್ ಬಂದಿಲ್ಲ. ಸೊ ಇದು ನಾನು ಇವಾಗ ಪ್ರಿಂಟ್ ಒಳಗಡೆ ಹಾಕಂತೀನಿ. ಅದರ ಔಟ್ಪುಟ್ ನಾನು ನೋಡಬೇಕಲ್ಲ, ಎಕ್ಸ್ಟೆಂಡ್ ಏನಂತ ಔಟ್ಪುಟ್ ಕೊಟ್ಟಿದ್ದೀನಿ ನೋಡಬೇಕಲ್ವ, ಅದಕ್ಕೆ ಪ್ರಿಂಟ್ ಒಳಗಡೆ ಹಾಕಂತೀನಿ. ಹಾಂ, ನನ್ನಂತ ಕೊಡ್ತಾಯಿದ್ದೆ. ಯಾಕೆ ನನ್ನಂತ ಕೊಡ್ತಾಯಿದ್ದೆ, ಇಲ್ಲಿ ನಾವು ಕೊಡ್ತಾ ಇರೋದು ರಾಂಗ್ ಫಾರ್ಮೆಟಾಗಿ ಕೊಡ್ತಾಯಿದ್ದೀರಿ ಇನ್ಪುಟ್ನ, ಸರಿನಾ. ಎಕ್ಸ್ಟೆಂಡ್ಗೆ ಒಂದು ಲೀಸ್ಟ್ ಆಫ್ ಒಳಗಡೆ ಕೊಡಬೇಕು, ಅದರ ಅರ್ಥ. ಇಲ್ಲಿ ನನ್ನ ಯಾಕೆ ಕೊಡ್ತಾಯಿದ್ದೆ ಅಂದರೆ, ಇದು ಸೇಮ್ ಯಾವ ಥರಪ್ಪ ಅಂತಂತಂದರೆ ಅಪೆಂಡ್ ಅಂತೂ ನಾವು ಕಲಿತಲ್ವಾ ಪ್ರೀವಿಯಸ್ ಕ್ಲಾಸ್ ಒಳಗಡೆ. ಅಪೆಂಡ್ ಅಂದರೆ ಆ್ಯಡ್ ಮಾಡುತ್ತೆ. ಅಂದರೆ ನೋಡಿರಿ, ಇಲ್ಲಿ ಅಪೆಂಡ್ ಅಂತ ಬರ್ತಿದ್ದೀನಿ ನೋಡಿರಿ, ಇದು ಇನ್ಪುಟ್ನ ಕೊಟ್ಟಿದ್ದೀನಿ, ಗ್ರೇಪ್ ಅನ್ನೋ ಒಂದು ಇನ್ಪುಟ್ ಡೇಟಾನ ಕೊಟ್ಟಿದ್ದೀನಿ, ಅದು ಲಾಸ್ಟಾಗಿ ನಮಗೆ ಆ್ಯಡ್ ಮಾಡುತ್ತೆ. ಈ ಲಾಸ್ಟ್ ಫಾಲ್ಸ್ ಆದಮೇಲೆ ಆ್ಯಡ್ ಮಾಡುತ್ತೆ ಅಂತ ಹೇಳಿದ್ನಲ್ವಾ. ಅದೇ ಥರನೇ ಎಕ್ಸ್ಟೆಂಡ್ ಅನ್ನೋದು ಕೂಡ ಆ್ಯಡ್ ಮಾಡುತ್ತೆ, ಆದರೆ ಇನ್ಪುಟ್ ಫಾರ್ಮೆಟ್ ನಾವು ಈ ಥರ ಕೊಡಬಾರ್ದು, ಈ ಥರ ಕೊಡಬಾರ್ದು, ಸ್ಟ್ರಿಂಗ್ ಫಾರ್ಮೆಟಾಗಿ ಅಂದರೆ ಲೀಸ್ಟ್ ಫಾರ್ಮೆಟಾಗಿ ಕೊಡ್ಬೇಕು ನಾವು ಇದಕ್ಕೆ. ಇಲ್ಲಿ ಬರ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ ನಾನು ಹೇಳ್ತಾ ಇರೋದು ಇವಾಗ. ಏನಂತಂದರೆ ಫ್ರೂಟ್ಸ್ ಡಾಟ್ ಅಪೆಂಡ್ ಅಂತ ಹೇಳೋಣಲ್ವಾ. ಇವಾಗ ಇಲ್ಲಿ ಆಪಲ್, ಬನಾನಾ, ಮ್ಯಾಂಗೋ, ಕಿವಿ ಬರೀತೀನಿ ನಾನು ಇವಾಗ. ಕಿವಿನ ಹಾಕ್ತಾಯಿದ್ದೀನಿ, ಸರಿನಾ. ಇವಾಗ ಅಪೆಂಡ್ ಮಾಡಿದ್ರೆ ಲಾಸ್ಟ್ ಒಳಗೆ ಇದು ಹಾಳಾಗ್ತದಲ್ವಾ, ಅದೇ ಥರನೇ ಇಲ್ಲಿ ನಾವು ನೋಡಿ ಅಪೆಂಡ್ಗೆ ಆ್ಯಡ್ ಮಾಡುತ್ತೆ ಅಟ್ ದ ಲಾಸ್ಟು. ಈ ಲೀಸ್ಟ್ ಒಳಗಡೆ ಲಾಸ್ಟ್ ಯಾವುದಿರೋದು ಬನಾನಾ ಆದಮೇಲೆ ಅದು ಆ್ಯಡ್ ಮಾಡುತ್ತೆ ಅಪೆಂಡ್ ಅನ್ನೋದು, ಸರಿನಾ. ಔಟ್ಪುಟ್ ಅದು ಹಂಗೆ ಆ್ಯಡ್ ಮಾಡುತ್ತೆ. ಎಕ್ಸ್ಟೆಂಡ್ ಅನ್ನೋದು ಕೂಡ ಒಂದು ರೀತಿಯಾಗಿ ಅಪೆಂಡ್ ಥರನೇ, ಬಟ್ ಆದರೆ ಇಲ್ಲಿ ನೋಡಿ ಸ್ಟ್ರಿಂಗ್ ಫಾರ್ಮೆಟಾಗಿ, ಅಂದರೆ ಇನ್ಪುಟ್ ನಾವು ಒಂದೇ ಒಂದು ಸ್ಟ್ರಿಂಗ್ ಫಾರ್ಮೆಟಾಗಿ ಕೊಡ್ತಾ ಇದ್ದೀವಿ ನಾವು, ಈ ಥರ ಕೊಡಬಾರ್ದು. ಇದಕ್ಕೆ ನನ್ನ ಕೊಡುತ್ತೆ, ಇದನ್ನು ನಾವು ಲೀಸ್ಟ್ ಫಾರ್ಮೆಟಾಗೆ ಕೊಡಬೇಕು. ಈ ರೀತಿಯಾಗಿ ನಾವು ಇನ್ಪುಟ್ ಕೊಡಬೇಕು. ಇಲ್ಲಿ ಅರ್ಥ ಮಾಡ್ಕೊಬೇಕು ನೀವು ಕರೆಕ್ಟಾಗಿ. ನಾವು ಇದನ್ನ ಕಳಿಸಿದ್ದೀರಿ ಅಂತ ಸ್ಟ್ರಿಂಗ್ ಇನ್ಪುಟ್ ಡೇಟಾ ಅಂತ ನಾವು ಕೊಡ್ತಾ ಇದ್ದೀರಿ. ಇಲ್ಲಿ ನಾವು ಸ್ಟ್ರಿಂಗ್ ಇನ್ಪುಟ್ ಡೇಟಾನ ಲೀಸ್ಟ್ ಒಳಗಡೆ ಪಾಸ್ ಮಾಡಿ ಕೊಡಬೇಕು. ಅಂದರೆ ಎಕ್ಸ್ಟೆಂಡ್ಗೆ ಲೀಸ್ಟ್ ಫಾರ್ಮೆಟ್ ಹಾಕಿ ಅದರೊಳಗೆ ನೀವು ಬೇಕಾದ್ರೆ ಏನು ಡೇಟಾನು ಕೊಡ್ಬೋದು. ಇವಾಗ ಇದು ನಾನು ಸ್ಟ್ರಿಂಗಾಗಿ ಕೊಟ್ಟಿದ್ದೀನಿ, ನೋಡೋಣ, ರನ್ ಮಾಡೋಣ. ಇವಾಗ ಇದನ್ನ ಫ್ರೂಟ್ಸ್ ಮತ್ತು ನನ್ನ ಕೊಡ್ತಾ ಇದ್ದೆ. ಒಂದು ನಿಮಿಷ, ಇದನ್ನ ತೆಗೆಯೋಣ. ಹೌದು, ಇಲ್ಲಿ ನಾವು ಡೈರೆಕ್ಟ್ ಒಳಗಡೆ ಈ ಥರ ಆಗ್ತಾಯಿದ್ದೀರಿ. ಒಂದು ನಿಮಿಷ, ಕಾಲ್ ಮಾಡಿದಾದ್ಮೇಲೆ ಅದನ್ನ ನಾವು ಫ್ರೂಟ್ಸ್ ಒಳಗೆ ನೋಡ್ತಾ ಇರೋದಲ್ವಾ. ಇದು ಹಾಳು ಮಾಡ್ತು. ಇವಾಗ ಅದೇ ಥರನೇ ಇವಾಗ ಇದನ್ನು ರನ್ ಮಾಡೋಣ. ಸೇಮ್ ಎಕ್ಸ್ಪ್ಲನೇಷನ್, ಬಟ್ ನಾವು ಅಲ್ಲಿ ಪ್ರಿಂಟ್ ಒಳಗಡೆ ಹಾಕಿದರೆ ಅದರಿಂದ ಏನಾದ್ರು ಬರ್ತಾಯಿದೆ, ಅದು ನನಗೆ ಕೊಡ್ತಾಯಿದೆ. ಸೊ ಇವಾಗ ಎಕ್ಸ್ಟೆಂಡು, ಓಕೆ, ಇದನ್ನು ಪ್ರಿಂಟ್ ಒಳಗೆ ಮಾಡೋಣ. ಇಲ್ಲಿ ನಾ ತಪ್ಪು ಹೇಳಿದ್ದೀನಿ. ಇವಾಗ ಇದನ್ನು ಇನ್ಪುಟ್ನ ನಾವು ಈ ಥರ ಕೊಟ್ಟರು ನೋಡಿ, ಸಿಂಗಲ್ ಕ್ಯಾರೆಕ್ಟರ್ನ ಒಂದೊಂದು ಸಪ್ರೇಟ್ ವ್ಯಾಲ್ಯೂ ಐಟಮ್ ಆಗಿ ಕನ್ಸಿಡರ್ ಮಾಡಿ ಇದು ಇಟ್ರೇಟ್ ಮಾಡಿದೆ. ಇವಾಗ ಇಲ್ಲಿ ನಿಮಗೆ ಇಲ್ಲೊಂದು ಕಾನ್ಸೆಪ್ಟು ಇಲ್ಲಿ ಹೆಂಗಪ್ಪ ಅಂತಂದರೆ, ಇದಕ್ಕೆ ನೆಕ್ಸ್ಟು ಲೂಪಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ಕೊಡ್ತೀನಿ. ಆ ಲೂಪಿಂಗ್ ಕಾನ್ಸೆಪ್ಟ್ ಒಳಗಡೆ ನಿಮಗೆ
ಇದು ಅರ್ಥ ಆಗುತ್ತೆ, ಇದು ಯಾಕೆ ಇದು ಕ್ಯಾರೆಕ್ಟರು ಈ ಥರ ಹಿಂಗೆ ತೊಗೊಂಡಿದೆ ಅಂತ. ಇಲ್ಲಾಂದರೆ ಇಲ್ಲಿ ಸಿಂಪಲಾಗಿ ಇಲ್ಲೇ ತಿಳ್ಕೊಳ್ಳಿ. ನಾವು ಪ್ರೀವಿಯಸ್ ಏನು ಕಲ್ತ್ರಪ್ಪ, ಇಲ್ಲಿ ನಾವು ಕಲ್ತ್ರಲ್ವ, ಆಪಲ್ ಅನ್ನೋದು 0 ಪೊಸಿಷನಾಗಿರುತ್ತೆ, ಪಿ ಅನ್ನೋದು ಫಸ್ಟ್ ಪೊಸಿಷನಾಗಿರುತ್ತೆ, ಮತ್ತು ಪಿ ಅನ್ನೋದು ಸೆಕೆಂಡ್ ಪೊಸಿಷನಾಗಿರುತ್ತೆ, ಮತ್ತು ಎಲ್ ಅನ್ನೋದು 3 ಪೊಸಿಷನಾಗಿರುತ್ತೆ, ಇ ಅನ್ನೋದು 4 ಪೊಸಿಷನಾಗಿರುತ್ತೆ ಅಂತ ಕಲ್ತಲ್ವಾ. ಇವಾಗ ಇದಿಷ್ಟು ಒಂದು ಇಟ್ರೇಟ್ ಅಂತ, ಅಂದರೆ ಇದಕ್ಕೆ ಫರ್ ಲೂಪ್ ಅಂತ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟಾಗಿ ಹೇಳ್ಕೊಡ್ತೀನಿ ಅದನ್ನ. ಫರ್ ಲೂಪ್ ಅಂತ ಬರುತ್ತೆ. ಲೂಪ್ ಈ ವರ್ಡ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಲೂಪ್ ಅಂತಂತಂದರೆ ಸಿಸ್ಟಮ್ ಏನು ಮಾಡುತ್ತೆ, ಇವಾಗ ನೋಡಿ 0 ಇಂದ 4ವರೆಗೂ ಏನೇನು ಕ್ಯಾರೆಕ್ಟ್ರು, ಇವಾಗ ಇದು ಒಂದು ಪೊಸಿಷನ್ ಅಲ್ವಾ, 0 ಅನ್ನೋದು ಒಂದು ಪೊಸಿಷನ್ ಒಳಗಡೆ ಒಂದು ಡೇಟಾ ಐತೆ. ಫಸ್ಟ್ ಅನ್ನೋ ಪೊಸಿಷನ್ಗೆ ಒಂದು ಡೇಟಾ ಐತೆ, ಸೆಕೆಂಡ್ ಪೊಸಿಷನ್ಗೆ ಒಂದು ಡೇಟಾ ಐತೆ, ಥರ್ಡ್ ಪೊಸಿಷನ್ಗೆ ಒಂದು ಡೇಟಾ ಐತೆ, ಫೋರ್ತ್ ಪೊಸಿಷನ್ಗೆ ಒಂದು ಡೇಟಾ ಐತೆ. ಅದನ್ನೇನು ಮಾಡುತ್ತಪ್ಪ ಅಂದರೆ ಈ ಫರ್ ಲೂಪ್ ಅನ್ನೋದು ಆ ಒಂದೊಂದು ಪೊಸಿಷನ್ ತಗೊಂಡು ಇಲ್ಲಿ ಆ್ಯಡ್ ಮಾಡುತ್ತೆ. ಈ ಎಕ್ಸ್ಟೆಂಡ್ ಅನ್ನೋ ಮೆಥಡು ಆ ಲೂಪಿಂಗ್ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೊಂಡು ಇದು ಬಳಸುತ್ತೆ. ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ಲೂಪಿಂಗ್ ಅಂತ ಏನು ಹೇಳ್ಕೊಡ್ತೀನಿ, ನಿಮಗೆ ಅರ್ಥ ಆಗಲ್ಲ. ಅಂದರೆ ಇಲ್ಲಿ ಡೇಟಾ ಈ ಥರ ಬರ್ತಾ ಇದೆಯಲ್ವಾ, ಇದು ಲೂಪಿಂಗ್ ಕಾನ್ಸೆಪ್ಟ್ ಮೇಲೆ ಅರ್ಥ ಆಗಿರೋದು. ಸೊ ಇದು ಈ ಥರ ಹಿಂಗೆ ನಾನು ತಪ್ಪು ಹೇಳಿದೆ ನೆನ್ನೆ, ಅಂದರೆ ಆವಾಗಲೇ ಹೇಳಿದ್ನಲ್ಲ, ಅಂದರೆ ಈ ಥರ ಇನ್ಪುಟ್ ಕೊಡ್ತಾ ಇರೋದು ರನ್ ಆಗಲ್ಲ ಅಂತ ಹೇಳಿದೆ. ಬಟ್ ಆದರೆ ಇವಾಗ ಇದು ರನ್ ಆಗುತ್ತೆ. ಆದರೆ ನಮಗೆ ಇವಾಗ ಆ ಥರ ಬೇಡ, ನಮಗೆ ಇದಿಷ್ಟು ಸೇರಿ ಒಂದು ಐಟಮಾಗಿ ಪಾಸ್ ಮಾಡಬೇಕು. ಆದ್ದರಿಂದ ಇದನ್ನು ನಾವು ಲೀಸ್ಟ್ ಫಾರ್ಮ್ಯಾಟಾಗಿ ಕೊಟ್ಟು ರನ್ ಮಾಡಬೇಕು. ಇವಾಗ ರನ್ ಮಾಡಿದ್ರೆ ನಿಮಗೆ ನೋಡಿ ಒಂದು ಐಟಮ್ ಆಗಿ ಪಾಸ್ ಆಯಿತು. ಅಂದರೆ ಇವಾಗ ನಾವಿಲ್ಲಿ ಕೊಡ್ತಾ ಇರೋದೇನೋ ಸ್ಟ್ರಿಂಗ್ ಫಾರ್ಮ್ಯಾಟಾಗಿ ಪಾಸ್ ಮಾಡ್ತಾಯಿದ್ರಿ. ಮ್ಯಾಂಗೋ ಅನ್ನೋದನ್ನ ಹೆಂಗೆ ಕೊಡ್ತಾಯಿದ್ರಿ, ಈ ಥರ ನಾವು ಫಸ್ಟು ಮ್ಯಾಂಗೋ ಅಂತ ಕೊಡ್ತಿದ್ರಿ, ಈ ಥರ ನಾವು ಫಸ್ಟ್ ಕೊಡ್ತಿದ್ರಲ್ವಾ. ಇವಾಗ ಇದು ಈ ಫ್ರೂಟ್ಸ್ ಅನ್ನೋದು ಎಂಥ ಟೈಪು, ಲೀಸ್ಟ್ ಟೈಪ್ ಆಗಿರೋದ್ರಿಂದ ನಾವು ಲೀಸ್ಟ್ ಟೈಪಾಗಿ ಇನ್ಪುಟನ್ನು ಕೊಡಬೇಕು. ಆ ಇನ್ಪುಟ್ನ ನಾವು ಸ್ಟ್ರಿಂಗ್ ಫಾರ್ಮ್ಯಾಟಾಗಿ ಕೊಟ್ಟಿದ್ದೀರಿ ಅಂತಂದರೆ ಅದು ಇಟ್ರೇಷನ್ ಆಗುತ್ತೆ. ಇಟ್ರೇಷನ್ ಅದು ಅಂದರೆ ಲೂಪ್ ಅಂತ ಹೇಳಿದ್ನಲ್ಲ, ಇವಾಗ ಆ ಲೂಪ್ ಕಾನ್ಸೆಪ್ಟ್ ನೆಕ್ಸ್ಟ್ ಹೇಳ್ತೀನಿ. ಆವಾಗ ಅದು ಒಂದೊಂದನ್ನು ಕನ್ಸಿಡರ್ ಮಾಡಿ ಆ್ಯಡ್ ಮಾಡುತ್ತೆ. ಅಪೆಂಡ್ ಥರನೇ ಎಕ್ಸ್ಟೆಂಡ್ ಮೆಥಡ್ ವರ್ಕ್ ಆಗುತ್ತೆ. ಇವಾಗ ನೋಡಿ, ಅಪೆಂಡ್ ಅನ್ನೋದು ಲಾಸ್ಟಾಗಿ ಆ್ಯಡ್ ಆಯಿತಾ, ಈ ಕಿವಿ ಅನ್ನೋ ಇನ್ಪುಟನ್ನು ಕೊಡ್ತಾ ಇರೋದು. ಇವಾಗ ಇಲ್ಲಿ ಮ್ಯಾಂಗೋ ಅನ್ನೋದು ಕೊಡ್ತೀನಿ, ಇದು ಕೂಡ ಲಾಸ್ಟಾಗೆ ಆ್ಯಡ್ ಆಗ್ತೈತೆ. ಅಂದರೆ ಅಪೆಂಡಿಗೂ ಎಕ್ಸ್ಟೆಂಡ್ಗೂ ಸೇಮೇ, ಬಟ್ ಆದರೆ ಇಲ್ಲಿ ಇನ್ಪುಟ್ನ ನಾವು ಆಸ್ ಎ ಸ್ಟ್ರಿಂಗ್ ಫಾರ್ಮ್ಯಾಟಾಗಿ ಒಂದು ಐಟಮ್ನ ಪಾಸ್ ಮಾಡ್ತಾಯಿದ್ದೀರಿ. ಆದರೆ ಇಲ್ಲಿ ನಾವು ಲೀಸ್ಟ್ ಆಫ್ ಡೇಟಾನ ನಾವು ಪಾಸ್ ಮಾಡ್ತಿದ್ದೀವಿ, ಒಂದು ಇನ್ಪುಟ್ನ ಅಷ್ಟೇ. ಅದಕ್ಕೂ ಡಿಫ್ರೆನ್ಸ್. ಇವಾಗ ಇದು ಬೇಕಾದ್ರೆ ಲೀಸ್ಟ್ ಒಳಗೆ ನೀನು ಏನು ಬೇಕಾದ್ರೂ ಪಾಸ್ ಮಾಡ್ಬೋದು. ನಾವು ಸ್ಟ್ರಿಂಗ್ ಡೇಟಾ ಕಲ್ತಿದ್ದೀರಿ, ಬೂಲಿಯನ್ ಟೈಪ್ ಕಲ್ತಿದ್ದೀರಿ, ಅದಿಷ್ಟು ಪಾಸ್ ಮಾಡ್ತೀನಿ, ಅದಿಷ್ಟು ಲಾಸ್ಟ್ ಒಳಗಡೆ ಆ್ಯಡ್ ಮಾಡುತ್ತೆ. ನೋಡಿರಿ, ಅಷ್ಟು ಲಾಸ್ಟ್ ಟೈಪ್ ಒಳಗಡೆ ಆ್ಯಡ್ ಮಾಡುತ್ತೆ ಅಷ್ಟೇ. ಇವಾಗ ಇದು ಲೀಸ್ಟ್ ಟೈಪ್ ಆಗಿರೋದ್ರಿಂದ ನಾವು ಲೀಸ್ಟ್ ಟೈಪಾಗಿ ಇನ್ಪುಟನ್ನು ನಾವು ಕೊಡಬೇಕು. ಇನ್ನೊಂದು ಇನ್ಪುಟ್ನ ನಾವು ಲೀಸ್ಟ್ ಟೈಪಾಗಿ ಕೊಟ್ಟಿದ್ರಿ, ಇವಾಗ ಇದು ಆ್ಯಡ್ ಆಯಿತು. ಸೊ ಇವಾಗ ಇದಿಷ್ಟು ನಾನು ಕಮೆಂಟ್ ಮಾಡ್ಕೊತೀನಿ. ಇವಾಗ ಇನ್ನೊಂದು ಲಾಸ್ಟ್ ಇರೋದೇನು, ಕ್ಲಿಯರ್ ಮೆಥಡು. ಕ್ಲಿಯರ್ ಅಂತಂದರೆ ಏನಿಲ್ಲ, ನಾವು ಅವಾಗಲೇ ಕಾಪಿ ಮಾಡಿ ಮತ್ತು ಇನ್ನೊಂದು ಫೈಲ್ ಒಳಗಡೆ ಪೇಸ್ಟ್ ಮಾಡೋದ್ರಲ್ವ, ಅದೇ ಥರ ಕ್ಲಿಯರ್ ಮಾಡಿದ್ರೆ ಕಂಟ್ರೋಲ್ ಎ ಒತ್ತಿ ಬ್ಯಾಕ್ ಸ್ಪೇಸ್ ಒತ್ತಿದ್ರೆ ಕ್ಲಿಯರ್ ಆಗೋಗ್ಬಿಡುತ್ತಲ್ವ. ಅಂದರೆ ಎಲ್ಲವೂ ಅದ್ರಾಗಿರೋ ಫೈಲಾಗಿರೋದು ಎಲ್ಲವೂ ಕೂಡ ನೋಡಿ, ಈ ಕ್ಲಿಯರ್ ಕಂಟ್ರೋಲ್ ಪ್ಲಸ್ ಎ ಹೊಡೆದ್ರೆ ಕೀಬೋರ್ಡ್ ಒಳಗಡೆ ಕಾಪಿ ಆಯಿತು, ಅದರ ಮೀನ್ಸ್ ಸೆಲೆಕ್ಟ್ ಆಯಿತು, ಎಲ್ಲವೂ ಸೆಲೆಕ್ಟ್ ಆಯಿತು. ಅದು ನಾವು ಅದಾದಮೇಲೆ ಕಂಟ್ರೋಲ್ ಸಿ ಹೊಡೆದ್ರೆ ಕಾಪಿ ಆಗುತ್ತೆ. ಇವಾಗ ಇನ್ನೊಂದು ಕಡೆ ಪೇಸ್ಟ್ ಮಾಡಿದ್ರಿ ಕಾಪಿಗೆ. ಅದೇ ಥರ ಕ್ಲಿಯರ್ ಅಂತಂದರೆ ಕಂಟ್ರೋಲ್ ಎ ಕೊಟ್ಟು ಬ್ಯಾಕ್ ಸ್ಪೇಸ್ ಹೊಡೆದ್ರೆ ಕ್ಲಿಯರ್ ಆಗುತ್ತೆ, ಅಂದರೆ ಎಲ್ಲ ಡೇಟಾ ಹೊರಟೋಗ್ಬಿಡುತ್ತೆ. ಅದೇ ಥರನೇ ಇಲ್ಲಿ ಇವಾಗ ಕ್ಲಿಯರ್ ಮೆಥಡ್ ಅನ್ನೋದು ಅದ್ರಾಗಿರೋ ಎಲ್ಲವೂ ಕೂಡ ಇವಾಗ ನೋಡಿ, ಪ್ರಿಂಟ್ ಮೆಥಡ್ ಫಸ್ಟಾಗಿ ಔಟ್ಪುಟ್ ಅಂತ ತಿಳ್ಕೊಳ್ಳೋಣ. ಔಟ್ಪುಟ್ಟಾಗಿ ಇವಾಗ ಏನೋ ನೋಡ್ತಾ ಇದ್ದೀನಿ, ಮತ್ತು ಕಾಲ್ ಮಾಡಿ ನೋಡೋಣ ಇವಾಗ ಅದನ್ನ. ಅಂದರೆ ನಾವು ಏನಂತ ಕಲ್ಕೊತಾ ಇದ್ದೀರಿ ಹೇಳ್ರಿ, ಆ ಮೆಥಡ್ಗೆ ಏನಾದರೂ ಇನ್ಪುಟ್ ಕೊಡುವಾಗ ಬೇಡ ಅಂತ ತಿಳ್ಕೊತಾರೆ, ಅದಕ್ಕೆ ರನ್ ಮಾಡ್ತಾ ಇರೋದು. ರನ್ ಆಯಿತು, ಏನು ಇನ್ಪುಟ್ ಬೇಕಾಗಿಲ್ಲ ಇದಕ್ಕೆ. ಸೊ ನಾವಿವಾಗ ಮತ್ತೆ ಪ್ರಿಂಟ್ನ ನೋಡೋಣ. ಫ್ರೂಟ್ಸು ಲೀಸ್ಟ್ ಒಳಗಡೆ ಏನಾದರೂ ಡೇಟ್ ಇದೆ ನೋಡೋಣ. ಕ್ಲಿಯರ್ ಅಂದರೆ ಏನೇ ತಿಳ್ಕೊಂಡ್ರೆ ಅಲ್ಲಿ ನಾವು ಅದೆಲ್ಲವೂ ಕೂಡ ಡಿಲೀಟ್ ಮಾಡಾಗುತ್ತೆ. ಆ ಟೈಪ್ ಆಗಿರೋ ಅಂದರೆ ಆ ಲೀಸ್ಟ್ ಟೈಪ್ ಆಗಿರೋ ಡೇಟಾನೆಲ್ಲ ಪೂರ್ತಿ ಡಿಲೀಟ್ ಮಾಡಾಗುತ್ತೆ. ಲೀಸ್ಟ್ ಮಾತ್ರ ರಿಟರ್ನ್ ಮಾಡೈತೆ, ಎಂಟಿ ಲೀಸ್ಟ್ನ ಕೊಟ್ಟೈತೆ ನಮಗೆ. ಎಂಟಿ ಅಂದರೆ ಎಂಟಿ ಅಂತಂದರೆ ಇದರೊಳಗೆ ಏನು ಡೇಟಾ ಇಲ್ಲ,
ಎಲ್ಲವನ್ನು ಡಿಲೀಟ್ ಮಾಡಾಕೈತೆ ಅಷ್ಟೇ. ಈಗ ಇದು ಅರ್ಥ ಆಯ್ತಲ್ವಾ ಮೆಥಡ್ಸ್ ಅನ್ನೋದು ಇದ್ರೊಳಗಡೆ. ಈ ಮಿಕ್ಕಿರೋ ಮೆಥಡ್ಸ್ ನಾವು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇದೇ ಥರನೇ ಇನ್ನೂ ಸಪ್ರೇಟ್ ಇನ್ನು ಬೇರೆ ಥರ ಟೈಪ್ಸ್ ಬರುತ್ತೆ, ಅಂದರೆ ಡೇಟಾ ಟೈಪ್ ಬರುತ್ತೆ. ಇವಾಗ ಲೀಸ್ಟ್ ಟೈಪ್ ನಾವು ಕಂಪ್ಲೀಟಾಗಿ ನೋಡಿದ್ರೆ ಯಾವ ಥರ ಇರುತ್ತೆ, ಅದರ ಮೆಥಡ್ಸ್ ಯಾವ ಥರ ಇರುತ್ತೆ, ಅದ್ರಾಗಿರೋ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಅರ್ಥ ಮಾಡ್ಕೊಂಡ್ರಿ ಯಾವುದು ಏನು ಯಾವ ಥರ ಹೆಂಗೆ ರನ್ ಆಗುತ್ತೆ ಅನ್ನೋದನ್ನ. ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇನ್ನೊಂದು ಟೈಪ್ ಹೊಸದಾದ ಅಂದರೆ ಇನ್ನೊಂದು ತರಹ ಟೈಪು, ಇವಾಗ ನಾವು ಇಲ್ಲಿ ಯಾವ ಥರ ಇಲ್ಲ ನಾವು ರನ್ ಮಾಡಿ ನೋಡಿದ್ರು ಅದೇ ಥರನೇ ಇನ್ನೊಂದು ಸಪ್ರೇಟಾಗಿ ಟೈಪ್ ಬೇರೆ ಥರ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಗೆ ಗೊತ್ತಿರೋರಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.